ನಮಸ್ಕಾರ ಸ್ನೇಹಿತರೆ, ಗೃಹಿಣಿ ಚಾನೆಲ್ಗೆ ಸುಸ್ವಾಗತ. ನಾವು ಉಡೋ ಸಾರಿ ಎಷ್ಟೇ ಕಾಸ್ಟ್ಲಿದಾಗಿರ್ಲಿ ಅಥವಾ ಕಡಿಮೆ ರೇಟಿಂದೇ ಆಗಿರಲಿ, ಅದಕ್ಕೆ ಹಾಕೋ ಬ್ಲೌಸ್ ಫಿಟ್ಟಿಂಗ್ ಸರಿಯಾಗಿಲ್ಲ ಅಂದರೆ ಇಡೀ ಸಾರಿ ಲುಕ್ಕೇ ಹಾಳಾಗ್ಬಿಡತ್ತಲ್ವಾ. ಸಾಮಾನ್ಯವಾಗಿ ನಾವೆಲ್ಲರೂ ಎದುರಿಸೋ ಪ್ರಮುಖವಾದಂತಹ ಬ್ಲೌಸಿನ ಸಮಸ್ಯೆಗಳು ಮತ್ತು ಅದಕ್ಕೆ ಸಿಂಪಲ್ ಆದ ಪರಿಹಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಸಮಸ್ಯೆ, ಬ್ಲೌಸ್ ತುಂಬ ಟೈಟ್ ಆಗೋದು. ಅಂದರೆ ಒಂದು ಬ್ಲೌಸನ್ನು ನಾವು ಕರೆಕ್ಟಾದ ಅಳತೆಯಲ್ಲಿ ಹೊಲಿಸಿರ್ತೀವಿ ಅಥವಾ ನಾವೇ ಹೊಲಿದಿರ್ತೀವಿ. ಹೊಲಿದಾದ್ಮೇಲೆ ಆ ಬ್ಲೌಸ್ ಹಾಕಲಿಕ್ಕೆ 4ರಿಂದ 5 ತಿಂಗಳ ಲೇಟ್ ಆಯಿತು ಅಂದರೆ ಕೆಲವು ಮಹಿಳೆಯರ ಅಳತೆಗಳು ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಅಥವಾ ಕಡಿಮೆ ಆಗ್ತಾ ಇರತ್ತೆ. ಆಗ ಈ ಸಮಸ್ಯೆ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಸಾಧಾರಣವಾಗಿ ಬ್ಲೌಸನ್ನು ಹೊಲಿಸಿದಾಗ ಇಲ್ಲಿ ನಾನು ಪ್ರತಿ ವಿಡಿಯೋಗಳಲ್ಲೂ ಹೇಳ್ತೀನಿ, ಇದು ಕರೆಕ್ಟ್ ಫಿಟ್ ಇರೋ ಹೊಲಿಗೆ ಆಗಿದೆ. ಫಸ್ಟ್ ಇರೋದು ನೋಡಿ, ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಫಿಟ್ ಇರೋ ಹೊಲಿಗೆ. ನಾವು ಟೇಲರ್ ಹತ್ರ ಹೊಲಿಸಿದಾಗ ಅಥವಾ ನಾವೇ ಹೊಲಿದಾಗ ಈ ಕರೆಕ್ಟಾದ ಫಿಟ್ಟಾದ ಅಳತೆ ಇರೋ ಹೊಲಿಗೆಗಿಂತನೂ ಎಕ್ಸ್ಟ್ರಾ ಮಿನಿಮಮ್ 1.5 ಇಂಚಾರು ಬಟ್ಟೆನ ಬಿಟ್ಟಿಕೊಂಡಿರಬೇಕು. ಯಾಕೆ ಅಂದರೆ ಈ ರೀತಿ ಟೈಟ್ ಆದಾಗ ಎಕ್ಸ್ಟ್ರಾ ಹೊಲಿಗೆನ ಒಂದು ಹೊಲ್ಕೊಳ್ಬೋದು ಅಥವಾ ನಾವು ಟೇಲರಿಂದ ಹೊಲಿಸ್ಕೊಂಡಿರ್ಬೋದು. ಸಾಧಾರಣವಾಗಿ ಟೇಲರ್ಸ್ ಎಲ್ಲ ಏನು ಮಾಡ್ತಾರೆ, 3ರಿಂದ 4 ಎಕ್ಸ್ಟ್ರಾ ಹೊಲಿಗೆನ ಹೊಲಿದಿರ್ತಾರೆ. ಆ ರೀತಿ ಟೈಟ್ ಆದಾಗ ಒಂದು ಹೊಲಿಗೆನ ಬಿಚ್ಕೊಳ್ಬಹುದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಕರೆಕ್ಟಾದ ಮೈ ಅಳತೆ ಹೊಲಿದಿದ್ದೀನಿ ಅಂತ ಅರ್ಧದಿಂದ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಜಾಗನ ಬಿಡ್ತಾರೆ. ಆಗ ನಮಗೆ ಬ್ಲೌಸನ್ನು ಜಾಸ್ತಿ ಲೂಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇನ್ನು ಸ್ವಲ್ಪ ಮೇಲೆ ತೆಳ್ಳಗಾದ್ರು ಅಂದರೆ ಒಂದು ಸ್ಟಿಚ್ಚನ್ನು ಒಳಗಡೆ ಹಾಕ್ಕೊಳ್ಬೋದು ಅಥವಾ ಹಾಕಿಸ್ಕೊಳ್ಬೋದು. ಆಗ ಈ ಸಮಸ್ಯೆ ಪರಿಹಾರ ಆಗತ್ತೆ. ಇನ್ನು ಎರಡನೇ ಸಾಮಾನ್ಯ ಸಮಸ್ಯೆ ಅಂದರೆ ಲೂಸಾಗಿ ಕಾಣೋದು. ಅದರಲ್ಲೂ ಎದೆ ಭಾಗದಲ್ಲಿ ಸರಿಯಾದ ಶೇಪ್ ಇಲ್ಲದೆ ಇರೋ ಹಾಗೆ ಫ್ಲ್ಯಾಟ್ ಆಗಿ ಕಾಣೋದು. ಕೆಲವೊಬ್ರಿಗೆ ಈ ರೀತಿ ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಟೇಲರಿಂಗ್ ನೀವು ಮೊದಲೇ ಹೇಳಿಬಿಟ್ಟು ಈ ಟಕ್ಸ್ನಲ್ಲಿ ಕೂಡ 2 ಹೊಲಿಗೆನ ಹಾಕಿಸ್ಕೊಳ್ಳಿ. ಸ್ವಲ್ಪ ಒಂದು 1/4 ಇಂಚ್ ಅಂತರ ಗ್ಯಾಪ್ನಲ್ಲಿ ನೋಡಿ, ಇಲ್ಲಿ ನಾನು 2 ಹೊಲಿಗೆನ ಹಾಕಿದ್ದೀನಿ. ಸ್ವಲ್ಪ ಗ್ಯಾಪ್ನಲ್ಲಿ 2 ಹೊಲಿಗೆನ ಹಾಕಿದ್ದೀನಿ. ಇದೇ ರೀತಿ ಈ ಮೇನ್ ಟಕ್ಸ್ ಇದೆಯಲ್ವಾ, ಈ ಟಕ್ಸ್ ಮತ್ತು ಇಲ್ಲಿ ಕ್ರಾಸಾಗಿ ಬರೋ ಟಕ್ಸ್, ಇವೆರಡು ಟಕ್ಸ್ಗೆ ಒಂದು 1/4 ಇಂಚ್ ಅಂತರದಲ್ಲಿ 2 ಹೊಲಿಗೆನ ಹಾಕಿಸ್ಕೊಳ್ಳಿ. ಆಗ ಇಲ್ಲಿ ಸರಿಯಾದ ಶೇಪ್ ಬರುತ್ತೆ. ಎದೆ ಭಾಗದಲ್ಲಿ ಶೇಪ್ ಇಲ್ಲದೇ ಫ್ಲ್ಯಾಟಾಗಿ ಕಾಣಲಿಕ್ಕೆ ಇನ್ನೊಂದು ಕಾರಣ ಅಂದರೆ ಸರಿಯಾದ ಜಾಗದಲ್ಲಿ ಸರಿಯಾದ ಉದ್ದದಲ್ಲಿ ಟಕ್ಸನ್ನು ಮಾರ್ಕ್ ಮಾಡಿ ಹೊಲಿದೇ ಇರೋದು. ಇದು ಅತಿ ಮುಖ್ಯವಾದ ಕಾರಣ. ಇದು ಒಬ್ಬೊಬ್ಬರ ಸೈಜಿಗೆ ಒಂದೊಂದು ರೀತಿ ಆಗುತ್ತೆ. ಅಂದರೆ ದಪ್ಪ ಇದ್ದವ್ರಿಗೆ ಒಂದು ರೀತಿ ಮಾಡಬೇಕು, ತಿಳು ಇದ್ದವ್ರಿಗೆ ಒಂದು ರೀತಿ ಮಾಡಬೇಕು, ಮತ್ತು ಮಧ್ಯಮ ಗಾತ್ರದವರಿಗೆ ಒಂದು ರೀತಿ ಇರುತ್ತೆ. ನಾನು ಟಕ್ಸ್ ಬಗ್ಗೆನೇ ಸಪ್ರೇಟಾದ ವಿಡಿಯೋನ ವಿವರವಾಗಿ ಮಾಡಿ ಹಾಕಿದ್ದೀನಿ. ಪ್ರತಿ ವಿಡಿಯೋದಲ್ಲೂ ಎಲ್ಲದೂ ವಿವರವಾಗಿ ಹೇಳ್ತಾ ಇದ್ದರೆ ಬಹಳ ಸಮಯ ಆಗುತ್ತೆ ಮತ್ತು ನೋಡುಗರಿಗೂ ಕೂಡ ಬೇಸರ ಆಗಿಬಿಡತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಎಲ್ಲ ವಿಷಯನ ಸಂಕ್ಷಿಪ್ತವಾಗಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಏನು ಸಂಕ್ಷಿಪ್ತವಾಗಿದೆಯೋ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದೊಂದು ವಿಷಯದ ಬಗ್ಗೆನೇ ನಾನು ವಿವರವಾಗಿ ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಟಕ್ಸ್ನಲ್ಲಿ ಈ ಉದ್ದ, ಸಾಧಾರಣವಾಗಿ ಬ್ಲೌಸ್ನಲ್ಲಿ ಶೇಪ್ ಕರೆಕ್ಟಾಗಿ ಬರಲಿಕ್ಕೆ ಮೇನ್ ಆದ ಟಕ್ಸ್ ಅಂದರೆ ಇಲ್ಲಿ ಮಧ್ಯ ಬರೋ ಟಕ್ಸ್ ಇದೆಯಲ್ವಾ, ಇದರ ಅಗಲ, ಈ ಅಗಲ ಮತ್ತು ಈ ಉದ್ದ ಇದು ಕರೆಕ್ಟ್ ಆಗಿಲ್ಲ ಅಂದರೆ ಬರ್ಸ್ ಶೇಪು ಸರಿಯಾಗಿ ಬರಲ್ಲ. ಸಾಧಾರಣವಾಗಿ ಬ್ಲೌಸ್ನಲ್ಲಿ ಬರ್ಸ್ ಶೇಪ್ ಸರಿಯಾಗಿ ಬರಲಿಕ್ಕೆ ಮುಖ್ಯವಾದ ಟಕ್ಸ್ ಅಂದರೆ ಈ ಮಿಡ್ಲಿರೋದು ಮತ್ತು ಇಲ್ಲಿ ಕ್ರಾಸ್ ಇರೋದು ನೋಡಿ. ಈ ಕಡೆ ಸ್ಲೀವ್ಸ್ ಹತ್ರ ಜಾಯಿಂಟ್ ಇರೋ ಟಕ್ಸ್ ಮತ್ತು ಇಲ್ಲಿ ಮಿಡ್ಲ್ ಬರೋ ಟಕ್ಸು, ಇದರ ಅಗಲ, ಇವೆರಡು ಟಕ್ಸಿಂದು ಈ ಅಗಲ ಮತ್ತು ಉದ್ದ ಸರಿಯಾಗಿ ತಗೊಂಡಿಲ್ಲ ಅಂದರೆ, ಯಾರಿಗೆ ಹೊಲಿತೀರೋ ಅವ್ರ ಅಳತೆಗೆ ತಕ್ಕ ರೀತಿಯಲ್ಲಿ ಸರಿಯಾಗಿ ತಗೊಂಡಿಲ್ಲ ಅಂದರೆ ಎದೆ ಭಾಗ ಫ್ಲ್ಯಾಟ್ ಆಗಿ ಶೇಪ್ ಚೆನ್ನಾಗಿ ಬರಲ್ಲ. ಸಾರಿ ಉಟ್ಕೊಂಡಾಗ ಲುಕ್ ಚೆನ್ನಾಗಿ ಕಾಣಿಸಲ್ಲ. ಕೆಲವೊಬ್ಬರ ಮೈಗೆ ಎದೆ ಭಾಗ ಅಷ್ಟು ಚೆನ್ನಾಗಿ ಶೇಪು ಬರಲ್ಲ. ಅಂಥವ್ರಿಗೆ ಒಂದು ಸುಲಭವಾದ ಪರಿಹಾರ ಅಂದರೆ ಈ ರೀತಿ ಬ್ಲೌಸ್ ಹಾಕದೇನೆ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಹಾಕ್ಕೊಳ್ಳಿ. ಆಗ ಶೇಪ್ ಚೆನ್ನಾಗಿ ಬರುತ್ತೆ. ಇದು ಸಾಧಾರಣವಾಗಿ ಬಹಳ ತೆಳು ಇದ್ದವ್ರಿಗೆ ಈ ರೀತಿ ಆಗತ್ತೆ. ಇನ್ನು ಮುಂದಿನ ಸಮಸ್ಯೆ ಅಂದರೆ ಬರ್ಸ್ ಸಪೋರ್ಟ್ ಇಲ್ಲದೆ ಇರೋದು. ಇದು ಸಾಧಾರಣವಾಗಿ ತೆಳುವಾದ ಬಟ್ಟೆಗಳಲ್ಲಿ ಈ ಸಮಸ್ಯೆ ಬರುತ್ತೆ. ಇದನ್ನು ಸರಿ ಮಾಡೋದು ಹೇಗೆ ಅಂದರೆ, ಒಂದು ಒಳ್ಳೆ ಕ್ವಾಲಿಟಿ ಲೈನಿಂಗ್ ಬಟ್ಟೆನ ಬ್ಲೌಸ್ ಬಟ್ಟೆಗೆ ಅಟ್ಯಾಚ್ ಮಾಡಿ ಹೊಲಿಬೇಕಾಗತ್ತೆ. ಸಾಧಾರಣವಾಗಿ ಕಾಟನ್ ಲೈನಿಂಗ್ ಬಟ್ಟೆ ಆದರೆ ಬಹಳ ಒಳ್ಳೆಯದು. ಲೈನಿಂಗ್ ಬಟ್ಟೆನ ಹಾಕೋವಾಗ ಯಾವಾಗ್ಲೂ ಒಂದು ಸಾರಿ ಎಷ್ಟೇ ಒಳ್ಳೆ ಕ್ವಾಲಿಟಿ ಇದ್ರೂ ಕೂಡ ಒಂದು ಅರ್ಧ ತಾಸಾಗುವಷ್ಟು ನೀರಲ್ಲಿ ನೆನೆ ಹಾಕಿಬಿಟ್ಟು ಬಿಸಿಲಲ್ಲಿ ಒಣಸಿ ಐರನ್ ಮಾಡಿಬಿಟ್ಟು ಹೊಲ್ಕೊಳ್ಳಿ. ಆಗ ಬ್ಲೌಸು ನೀಟಾಗಿರತ್ತೆ. ಈ ಸಮಸ್ಯೆಗೆ ಅತ್ಯುತ್ತಮವಾದಂತಹ ಇನ್ನೊಂದು ಪರಿಹಾರ ಅಂದರೆ
ಪ್ಯಾಡೆಡ್ ಬ್ಲೌಸ್ ಹೊಲಿಸೋದು ಅಂದರೆ ಬ್ಲೌಸ್ ಒಳಗಡೆ ರೆಡಿಮೇಡ್ ಕಪ್ಸ್ ಅಥವಾ ಸಪೋರ್ಟ್ ಪ್ಯಾಡ್ಗಳನ್ನು ಸೇರಿಸ್ಕೊಳ್ಳೋದು. ಇದರಿಂದ ಶೇಪ್ ಕೂಡ ಬಹಳ ಚೆನ್ನಾಗಿ ಬರುತ್ತೆ, ಬ್ಲೌಸ್ನ ಫಿಟ್ಟಿಂಗ್ ಕೂಡ ಚೆನ್ನಾಗಾಗತ್ತೆ, ಮತ್ತೆ ಬ್ಲೌಸ್ ಕೂಡ ಹಾಕೊಂಡಾಗ ಕಂಫರ್ಟ್ ಆಗತ್ತೆ. ಬ್ಲೌಸ್ನಲ್ಲಿ ಕಾಮನ್ ಆಗಿ ಬರುವಂತಹ ಅತಿ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ಶೋಲ್ಡರ್ ಡ್ರಾಪಿಂಗ್, ಅಂದರೆ ಭುಜ ಈ ರೀತಿ ಜಾರೋದು. ಇದಕ್ಕೆ ಅತಿ ಮುಖ್ಯವಾದ ಕಾರಣಗಳು ಅಂದರೆ ಬ್ಲೌಸಿನ ಸರಿಯಾದ ಅಳತೆ ತೆಗೆದುಕೊಂಡಿಲ್ಲದೆ ಇರೋದು, ಅಂದರೆ ಅಳತೆ ಬ್ಲೌಸ್ನಲ್ಲಿ ಈ ಶೋಲ್ಡರ್ನ ಅಳತೆನ ಸರಿಯಾಗಿ ತೆಗೆದುಕೊಂಡಿಲ್ಲದೆ ಇರೋದು, ಮತ್ತು ಸರಿಯಾಗಿ ಶೋಲ್ಡರ್ ಮತ್ತು ಬಗಲನ್ನ ಉದ್ದನೆಲ್ಲ ಸರಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡದೇ ಇರೋದು. ಇನ್ನೊಂದು, ಸರಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದ್ರೂ ಕೂಡ ಹೊಲಿಯುವಾಗ ಇಲ್ಲಿ ಒಂದು 1/4 ಇಂಚ್ ಆಗೋವಷ್ಟು ಹೊಲಿಯೋದು, ಮತ್ತು ಇಲ್ಲಿ ಬಂದಾಗೇ 1/2 ಇಂಚ್ ಹೊಲಿಯೋದು, ಈ ರೀತಿ ಎಲ್ಲ ನೀಟಾಗಿ ಹೊಲಿದೇ ಇದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗತ್ತೆ. ಈ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಪರಿಹಾರಗಳು ಅಂದರೆ ಒಂದು ಕರೆಕ್ಟಾದ ಅಳತೆಯನ್ನು ತೆಗೆದುಕೊಳ್ಳೋದು, ಇನ್ನೊಂದು ಸರಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡೋದು, ಮತ್ತು ಒಂದೇ ಅಂತರದಲ್ಲಿ ಬ್ಲೌಸನ್ನು ಹೊಲಿಯೋದು. ಇದು ಅತಿ ಮುಖ್ಯವಾಗಿದೆ. ಇನ್ನು ಕೆಲವು ಸಾರ್ತಿ ಈ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ, ಬಟ್ ಅದು ಕಾಸ್ಟ್ಲಿ ಸಾರಿ ಬ್ಲೌಸ್ ಆಗುತ್ತೆ. ಆ ಬ್ಲೌಸನ್ನು ನಮಗೆ ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಆಗ ಹೊಲಿದಾದ್ಮೇಲೂ ಕೂಡ ನಾವು ಈ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬಹುದು. ಅದು ಹೇಗಂದರೆ, ಒಂದು ಈ ರೀತಿ ಟೈ ಮಾಡೋದು, ಆಗ ಅಷ್ಟು ಶೋಲ್ಡರ್ ಡ್ರಾಪು ಆಗಲ್ಲ. ಇಲ್ಲಿ ಟೈಟಾಗಿ ಕಟ್ಟಿಬಿಟ್ರೆ ಶೋಲ್ಡರ್ ಡ್ರಾಪು ಆಗಲ್ಲ, ಟೈಟಾಗಿ ಬೆನ್ನನ್ನು ಹಿಡಿದಿಟ್ಕೊಳ್ಳುತ್ತೆ. ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಅತಿ ಮುಖ್ಯವಾದ ಇನ್ನೊಂದು ಕಾರಣ ಅಂದರೆ ಹೆವಿ ಪಲ್ಲು ಇರೋ ಸಾರಿನ ಉಟ್ಕೊಳ್ಳೋದು, ಅಂದರೆ ವೇಟ್ ಜಾಸ್ತಿ ಇರೋದು. ಸಾಧಾರಣವಾಗಿ ಇದು ಆರಿ ವರ್ಕ್ಗಳಲ್ಲಿ, ಎಂಬ್ರಾಯ್ಡ್ರಿ ವರ್ಕ್ಗಳಲ್ಲಿ ಮತ್ತು ಸಿಲ್ಕ್ ಸಾರಿಗಳಲ್ಲಿ ಈ ರೀತಿ ಇರುತ್ತೆ. ಬ್ಲೌಸಿನ ಬಟ್ಟೆ ತೆಳು ಇರುತ್ತೆ, ಸಾರಿ ಸೆರಗು ಒಜ್ಜೆ ಇರುತ್ತೆ. ಆಗೇನಾಗತ್ತೆ ಅಂದರೆ ಸೆರಗಿರೋ ಕಡೆಯ ಶೋಲ್ಡರು ಈ ರೀತಿ ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆಗ ಒಂದು ಈ ರೀತಿ ಟೈಯನ್ನು ಗಟ್ಟಿಯಾಗಿ ಕಟ್ಕೊಳ್ಳೋದು, ಆಗ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಅಂದರೆ ಇಲ್ಲಿ ಈ ರೀತಿ ಪ್ರೆಸ್ ಬಟನನ್ನು ಇಟ್ಬಿಟ್ರೆ ಒಳಗೆ ಇನ್ನರ್ ವೇರ್ಗೆ ಹಾಕಿಬಿಟ್ಟು ಈ ರೀತಿ ಹಾಕಿದ್ರೆ ಶೋಲ್ಡರ್ ಡ್ರಾಪು ಅಷ್ಟಾಗಿ ಆಗಲ್ಲ. ಇಲ್ಲಿ ಒಳಗಡೆ ನೋಡಿ, ಇಲ್ಲೇನು ಶೋಲ್ಡರ್ ಹೊಲ್ದಿದ್ದೀನಲ್ವ, ಈ ಜಾಗದಲ್ಲೇ ಈ ರೀತಿ ಪ್ರೆಸ್ ಬಟನನ್ನು ಇಡಬೇಕಾಗತ್ತೆ. ಇದು ಒಂದು ಸೊಲ್ಯೂಷನ್ನು. ಇನ್ನೊಂದು ಪರಿಹಾರ ಅಂದರೆ ತೆಳುವಾದ ಎಲಾಸ್ಟಿಕ್, ಅಂದರೆ ಸಪೂರ್ ಇರಬೇಕು, ಒಂದು 1/2 ಇಂಚ್ ಅಥವಾ 1/4 ಇಂಚ್ ಅಗಲದ ಎಲಾಸ್ಟಿಕ್ ಆದರೆ ಬಹಳ ಒಳ್ಳೆಯದು. ಅದನ್ನು ಇಲ್ಲಿ ಶೋಲ್ಡರ್ ಹೊಲಿತೀವಲ್ವ, ಈ ಜಾಗದಲ್ಲಿ ಎಲಾಸ್ಟಿಕ್ಕನ್ನು ಹೊಲಿದ್ಬಿಟ್ರೆ ಆ ಎಲಾಸ್ಟಿಕ್ಕು ಶೋಲ್ಡರ್ ಡ್ರಾಪ್ ಆಗದೆ ಇರೋ ಹಾಗೆ ಜಗ್ಗಿ ಹಿಡಿದಿಟ್ಕೊಳ್ಳುತ್ತೆ. ಈ ಇಲಾಸ್ಟಿಕ್ ಆಗಲಿ ಅಥವಾ ಈ ರೀತಿ ಪ್ರೆಸ್ ಬಟನ್ ಆಗಲಿ, ಇದು ಸಾರಿ ಸೆರಗು ಒಜ್ಜೆ ಇದ್ದಾಗ ಈ ರೀತಿ ಮಾಡಬೇಕಾಗತ್ತೆ. ನಾನೀಗ ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಕಾರಣಗಳು ಮತ್ತು ಪರಿಹಾರಗಳನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ವಿವರವಾಗಿ ಶೋಲ್ಡರ್ ಡ್ರಾಪಿಂಗ್ದೇ ಒಂದು ವಿಡಿಯೋನ ಮಾಡ್ತೀನಿ, ಅದರಲ್ಲಿ ಇನ್ನೂ ಬಹಳ ವಿವರವಾಗಿ ಮತ್ತು ಇನ್ನೂ ಜಾಸ್ತಿ ಕಾರಣಗಳು ಪರಿಹಾರಗಳಿರುತ್ತೆ. ಆ ವಿಡಿಯೋನ ನೋಡಿಬಿಟ್ರೆ ಶೋಲ್ಡರ್ ಡ್ರಾಪಿಂಗ್ನ ಸಮಸ್ಯೆ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಆಗತ್ತೆ. ಈಗ ಮುಂದಿನ ಸಮಸ್ಯೆ ಅಂದರೆ ಬಗಲಲ್ಲಿ ನೆರಿಗೆಗಳು ಬರೋದು. ಇದು ಸಾಧಾರಣವಾಗಿ ಮುಂಭಾಗದಲ್ಲಿ ಬರುತ್ತೆ, ಹಿಂಭಾಗದಲ್ಲಿ ಈ ರೀತಿ ನೆರಿಗೆ ಬರಲ್ಲ, ಮುಂಭಾಗದಲ್ಲಿ ನೆರಿಗೆಗಳು ಬರುತ್ತೆ. ಇದಕ್ಕೆ ಕಾರಣ ಆರ್ಮೋಲ್ ಶೇಪು ಸರಿ ಇಲ್ಲದೆ ಇರೋದು, ಮತ್ತು ಈ ಆರ್ಮೋಲಿನ ಉದ್ದ ಇರತ್ತಲ್ವ, ಈ ಉದ್ದ ಕೂಡ ಸರಿಯಾಗಿ ತೆಗೆದುಕೊಳ್ಳದೆ ಇದ್ದರೆ ಜಗ್ಗತ್ತೆ ಮತ್ತು ಇಲ್ಲಿ ನೆರಿಗೆಗಳು ಬೀಳುತ್ತೆ. ಆರ್ಮೋಲ್ನಲ್ಲಿ ರಿಂಕಲ್ ಬರಲಿಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಎದೆ ಸುತ್ತಳತೆನ ಸರಿಯಾಗಿ ಅಳತೆ ತೆಗೆದುಕೊಂಡಿಲ್ಲದೆ ಇರೋದು, ಅಂದರೆ ಅಳತೆ ಬ್ಲೌಸ್ನಲ್ಲಿ ಸರಿಯಾಗಿ ಎದೆ ಸುತ್ತಳತೆ ಅಳತೆ ತೆಗೆದುಕೊಂಡಿಲ್ಲದೆ ಇರೋದು, ಅಥವಾ ಮಾರ್ಕ್ ಮಾಡಿ ಕಟ್ ಮಾಡುವಾಗ ಗಲಿಬಿಲಿ ಮಾಡ್ಕೊಂಡಿರ್ಬೋದು. ಅಂದರೆ ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಮುಂದ್ಗಡೆ ಭಾಗದ್ದೇ ತೋರಿಸ್ತೀನಿ. ಇಲ್ಲಿ 1.5 ಇಂದ 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿರ್ತೀರ ಕೆಳಗಡೆ ಭಾಗದಲ್ಲಿ. ಅದೇ ರೀತಿ ಎದೆ ಸುತ್ತಳತೆನೂ 1.5 ಇಂದ 2 ಇಂಚ್ ತೆಗೆದುಕೊಳ್ಬೇಕು. ಇಲ್ಲಿ ಕೆಳಗಡೆ ಎಷ್ಟು ಹೆಚ್ಚಿಗೆ ತೆಗೆದುಕೊಂಡಿದ್ದೀರೋ ಅಷ್ಟನ್ನೇ ಇಲ್ಲಿ ಎದೆ ಸುತ್ತಳತೆನೂ ಹೆಚ್ಚಿಗೆ ಅಳತೆನ ತೆಗೆದುಕೊಳ್ಬೇಕಾಗತ್ತೆ. ಅದೇ ರೀತಿ ಅಷ್ಟೇ ಹೆಚ್ಚಿಗೆನ ತೋಳಿನ ಸುತ್ತಳತೆನಲ್ಲೂ ತೆಗೆದುಕೊಂಡಿರಬೇಕು. ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿ, ಅಂದರೆ ಇಲ್ಲಿ ತೋಳಿನ ಸುತ್ತಳತೆನಲ್ಲಿ ಅಳತೆಗಿಂತನೂ 1.5 ಇಂಚ್ ಹೆಚ್ಚಿಗೆ ತೆಗೆದುಕೊಂಡಿರ್ತೀರಾ, ಬಟ್ ಎದೆ ಸುತ್ತಳತೆನಲ್ಲಿ 2 ಇಂಚ್ ಆಗುವಷ್ಟು ಎದೆ ಸುತ್ತಳತೆಗಿಂತನೂ ಹೆಚ್ಚಿಗೆ ತೊಗೊಂಡ್ಬಿಟ್ಟು ಲಾಸ್ಟ್ ಈ ಫೈನಲ್ ಆಗಿ ಇಲ್ಲೇನು ಹೊಲ್ದಿರ್ತೀರಲ್ವ, ಫಿಟ್ಟಿಂಗ್ ಆಗಿರೋ ಹೊಲಿಗೆ, ಈ ಹೊಲಿಗೆನ ಕರೆಕ್ಟಾಗಿ ಜಾಗದಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳೋದೇನೆ ಸ್ವಲ್ಪ ಈ ಕಡೆ ಎಲ್ಲ ಮಾರ್ಕ್ ಮಾಡಿ ಹೊಲ್ದುಬಿಟ್ರೆ ಇಲ್ಲಿ ಕಂಕ್ಳಲ್ಲಿ ನೆರಿಗೆಗಳು ಬರುತ್ತೆ. ನೀವು ಈ ಸಮಸ್ಯೆನ ಇನ್ನೊಂದು ಸ್ಟಿಚ್ ಹಾಕಿ ಸರಿ ಮಾಡ್ಕೊಳ್ಬೋದು, ಬಟ್ ಆರ್ಮೋಲ್ ಶೇಪ್ ಕೊಡೋ ಸರಿಯಾಗಿಲ್ಲ, ಅಥವಾ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಈ ತೋಳಿನ ಶೇಪ್ ಕೂಡ ನೀವು ಸರಿಯಾಗಿ ಕೊಡದೇ ಇದ್ರೂ ಕೂಡ ಆರ್ಮೋಲಲ್ಲಿ ರಿಂಕಲ್ ಬರುತ್ತೆ. ಅಂದರೆ ಈ ಆರ್ಮೋಲ್ ಮತ್ತು ತೋಳು ಸರಿಯಾಗಿ ಸೆಟ್ ಆಗಲ್ಲ. ಇಲ್ಲಿ ಈ ರೀತಿ ಹೊಲಿದಾಗ ನೋಡಿ,
ತೋರಿಸ್ತೀನಿ. ಈ ರೀತಿ ಹೊಲಿದಾಗ ಸಮನಾಗಿ ಸೆಟ್ ಆಗಿಲ್ಲ ಅಂದ್ರೂ ಕೂಡ ಆರ್ಮ್ ಹೋಲ್ನಲ್ಲಿ ನೆರಿಗೆಗಳು ಬರುತ್ತೆ. ಬ್ಲೌಸ್ನಲ್ಲಿ ಬರೋ ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂದರೆ ಈ ತೋಳನ್ನು ಎತ್ತಿದಾಗ ಇಲ್ಲಿ ಕೆಳಗಡೆ ಭಾಗ ಹೀಗೆ ಮೇಲೆ ಎತ್ತಿ ಬಿಡತ್ತೆ. ಅಂದರೆ ನೋಡಿ ನಾ ಇಲ್ಲಿ ತೋರಿಸ್ತೀನಿ, ಹೀಗೆ ಎತ್ತಿದಾಗ ಕೈ ಏನಕ್ಕಾದ್ರೂ ಈ ಭಾಗನೂ ಕೂಡ ಹೀಗೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರ ಅಂದರೆ ಈ ಅಳತೆನ ಸರಿಯಾಗಿ ಮಾರ್ಕ್ ಮಾಡಿ ಹೊಲಿದೇ ಇರೋದು. ಅಂದರೆ ನಾನೀಗ ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಹೊಲಿದಿದ್ದೀನಿ, ನಿಮ್ಗೆ ಕಾಣಿಸ್ಲಿ ಅಂತ ಚಾಕ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಹೇಗೂ ಸ್ವಲ್ಪ ದಪ್ಪಾಗಿ ಬಿಡ್ತೀನಿ ತಾನು ಅಂತ ಒಂದು 1/4 ಇಂಚ್ ಲೂಸ್ ಆಗಿರೋ ಹಾಗೇನೆ ಹೀಗೆ ಮಾರ್ಕ್ ಮಾಡಿ ಹೊಲ್ಕೋತಾರೆ. ಈ ರೀತಿ 1/4 ಇಂಚ್ ಲೂಸ್ ಮಾಡಿ ಮಾರ್ಕ್ ಮಾಡಿ ಹೊಲಿದಾಗ ಆ ಬ್ಲೌಸನ್ನು ಹಾಕ್ಕೊಂಡಾಗ ಕೈಯನ್ನು ಮೇಲೆ ಎತ್ತಿದ್ರೆ ಇಲ್ಲಿ ಲೂಸ್ ಇರತ್ತಲ್ವ, ಇಲ್ಲಿ ಕೆಳಗಡೆ ಪಟ್ಟಿ ಜಾಗ ಇದು ಎದ್ದು ಬಿಡತ್ತೆ ಮೇಲ್ಗಡೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಣ್ಣ ಸಣ್ಣ ಕಾರಣಗಳು ಇಡೀ ಬ್ಲೌಸಿನ ಲುಕ್ಕನ್ನೇ ಹಾಳು ಮಾಡಿಬಿಡತ್ತೆ. ನೀವು ಎಷ್ಟೋ ಕಾಸ್ಟ್ಲಿ ಸಾರಿ ತೊಗೊಂಡಿರ್ತೀರಾ, ಈ ಟೇಲರ್ಸ್ ಆಗಿ ಅಥವಾ ನಾವೇ ಹೊಲ್ಕೊಳ್ಳೋವಾಗ ಮಾಡೋ ಈ ಸಣ್ಣ ತಪ್ಪಿನಿಂದಾಗಿ ಇಡೀ ಸಾರಿ ಲುಕ್ಕು ಕೂಡ ಹೋಗ್ಬಿಡತ್ತೆ. ಮತ್ತು ಇಡೀ ದಿನ ಆ ಬ್ಲೌಸನ್ನು ಹಾಕ್ಕೊಂಡಾಗ ನಮಗೂ ಕೂಡ ಫ್ರೀಯಾಗಿರ್ಲಿಕ್ಕಾಗ್ದೇ ಬಹಳ ಇರಿಟೇಷನ್ ಆಗ್ತಾ ಇರತ್ತೆ. ಮುಂದಿನ ಸಾರಿ ನೀವು ಬ್ಲೌಸನ್ನು ಹೊಲಿಸೋವಾಗ ಅಥವಾ ಹೊಲ್ಕೊಳ್ಳೋವಾಗ ನಿಮ್ಗೆ ಇದ್ಯಾವುದಾದ್ರು ಸಮಸ್ಯೆಗಳಿದ್ದಲ್ಲಿ ಈ ಟಿಪ್ಸ್ಗಳನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೂ ಇನ್ನೂ ಯಾವ್ಯಾವ ರೀತಿ ಹೊಲಿಗೆನಲ್ಲಿ ಬರೋ ಸಮಸ್ಯೆಗಳಿವೆ ಅದನ್ನು ನನಗೆ ಕಾಮೆಂಟ್ ಮಾಡಿದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಆ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.